Back to School Eye Check campaign. Start the school year right with healthy vision for your kids. Free Kids Eye Checker plus 15% off on kids frame. Only at Kaveri Opticians next to Flower Market, Malleshwaram. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಅಧಿಕಾರ ದುರ್ಬಳಕೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದಲೇ ಅಧಿಕಾರವನ್ನ ದುರ್ಬಳಕೆಯನ್ನ ಮಾಡಿಕೊಳ್ತಾ ಇರುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಹಿಂದಿನ ಅಧಿಕಾರಿಯಿಂದ ಹಣವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ಅಬ್ದುಲ್ ರಶೀದ್ ಮಿರ್ಜನ್ ಅವರ ಮೇಲೆ ದುರ್ಬಳಕೆ ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅಬ್ದುಲ್ ರಶೀದ್ ಮೇಲೆ ಆರೋಪಿಸಿರುವಂತಹ ಸಾಮಾಜಿಕ ಕಾರ್ಯಕರ್ತ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂದೆಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ ಪ್ರಶಾಂತ್ ಬುರ್ಗೆ. ಕೆಲವು ದಾಖಲೆಗಳನ್ನ ಕೂಡ ನೀಡಿರುವಂತಹ ಪ್ರಶಾಂತ್ ಬುರ್ಗೆ ಜಿಲ್ಲಾ ಪಂಚಾಯಿತಿ ಸಿಇಒಗೆ 14 ತಿಂಗಳ ಹಿಂದೆಯೇ ದೂರನ್ನ ಕೂಡ ಕೊಟ್ಟಿದ್ರು. ದೂರು ಕೊಟ್ಟರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳದೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಸಿಇಒ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಹಿಂದೇಟನ್ನ ಹಾಕಲಾಗ್ತಾ ಇದೆ. ತನಿಖೆಗೆ ಆದೇಶಿಸ್ತೇವೆ ಅಂತ ಹೇಳಿ ಜಾರ್ಕೊಳ್ತಾ ಇದ್ದಾರೆ ಸಿಇಒ ರಾಹುಲ್ ಶಿಂದೆ. ತನಿಖೆಗೆ ಆದೇಶವನ್ನ ಮಾಡ್ತೀವಿ ಅಂತ ಹೇಳಿ ಜಾರ್ಕೊಳ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಹಿಂದಿನ ಅಧಿಕಾರಿಯಿಂದ ಹಣ ದುರ್ಬಳಕೆ ಆಗಿದೆ ಅಂತ ಹೇಳಿ ಅಬ್ದುಲ್ ರಶೀದ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಅಬ್ದುಲ್ ರಶೀದ್ ಮೇಲೆ ಆರೋಪಿಸಿರುವಂತಹ ಸಾಮಾಜಿಕ ಕಾರ್ಯಕರ್ತ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂದೆಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ ಪ್ರಶಾಂತ್ ಬುರ್ಗೆ ದೂರು ಕೊಟ್ಟಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ಲ. ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ? ಸಿಇಒ ಕೂಡ ಭಾಗಿಯಾಗಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾಕೆ ಹಣ ದುರ್ಬಳಕೆ ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬರ್ತಾ ಇದ್ರು ಕೂಡ ಯಾಕೆ ಕ್ರಮವನ್ನ ತೆಗೆದುಕೊಂಡಿಲ್ಲ, ಯಾಕೆ ಕ್ರಮವನ್ನ ಜರುಗಿಸಿಲ್ಲ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದಲೇ ಅಧಿಕಾರ ದುರ್ಬಳಕೆ ಆಗ್ತಾ ಇದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಹಿಂದಿನ ಅಧಿಕಾರಿಯಿಂದ ಹಣ ದುರ್ಬಳಕೆಯಾಗಿದೆ. ಅಬ್ದುಲ್ ರಶೀದ್ ಅವರು ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಪ್ರಶಾಂತ್ ಬುರ್ಗೆ ಅವರು. ದೂರನ್ನ ಕೊಟ್ಟಿದ್ದಾರೆ. ದೂರನ್ನ ಕೂಡ ಕೊಟ್ಟಿದ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಹಣ ದುರ್ಬಳಕೆ ಆದ್ರೂ ಕೂಡ ಕಣ್ಮುಚ್ಚಿ ಕೂತಿದೆ ಇಲಾಖೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಣ ದುರ್ಬಳಕೆ ಆದ್ರೂ ಕೂಡ ಸಿಇಒ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಸಿಇಒ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರಾ? ಇವ್ರಿಗೂ ಕೂಡ ಹಣ ವರ್ಗಾವಣೆ ಆಗಿದ್ಯಾ? ಹಣ ವರ್ಗಾವಣೆ ಆಗಿಲ್ಲ ಅನ್ನೋದೇ ಆದ್ರೆ ಕ್ರಮವನ್ನ ತೆಗೆದುಕೊಳ್ಬೇಕಲ್ವಾ ಸಿಇಒ? ಯಾಕೆ ತೆಗೆದುಕೊಳ್ತಾ ಇಲ್ಲ ಅನ್ನೋ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಾಜೇಶ್ ಫೋನು ಸಂಪರ್ಕದಲ್ಲಿದ್ದಾರೆ. ಏನು ರಾಜೇಶ್, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಅಧಿಕಾರ ದುರ್ಬಳಕೆ ಆಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನ ಪ್ರಶಾಂತ್ ಬುರ್ಗೆ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ಕೊಟ್ಟಿದ್ದಾರೆ ಸಿಇಒಗೆ. ಆದ್ರೆ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ. ರಮ್ಯ, ಏನಂತಂದ್ರೆ 2023-24ನೇ ಸಾಲಿನ ಏನು ಮೌಲಾನಾ ಆಜಾದ್ ಶಾಲೆಗಳಿಗೆ ಏನು ವಿವಿಧ ಸಾಮಾಜಿಕಗಳ ಖರೀದಿ ವಿಚಾರ ಸಂಬಂಧಪಟ್ಟಂತೆ ಹಣದ ದುರ್ಬಳಕೆ ಆಗಿದೆ ಅಂತ ಈಗಾಗಲೇ ಸಾಮಾಜಿಕ ಕಾರ್ಯಕರ್ತರು ಪ್ರಶಾಂತ್ ಬುರ್ಗೆ ಒಂದು ಆರೋಪ ಮಾಡಿದ್ದಾರೆ. ಸಂಬಂಧಪಟ್ಟಂತೆ ದಾಖಲಾತಿಗಳು ಕೂಡ ಏನು ಅಂತಂದ್ರೆ ಜಿಲ್ಲಾ ಪಂಚಾಯತಿ ಕಚೇರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆಮೇಲೆ ಕಾರ್ಯದರ್ಶಿ ಎಲ್ಲರೂ ಕೂಡ ಒಂದು ಮಾಹಿತಿಯನ್ನ ನೀಡಿದ್ದಾರೆ, ದೂರನ್ನ ಸಲ್ಲಿಸಿದ್ದಾರೆ. ಆದ್ರೆ ಇಲ್ಲಿವರೆಗೂ ದೂರು ಸಲ್ಲಿಸಿ 14 ತಿಂಗಳಾದ್ರೂ ಕೂಡ ಜಿಲ್ಲಾ ಪಂಚಾಯತ್ ಯಾವುದೇ ರೀತಿ ಕ್ರಮವಾಗ್ಲಿ ಆತನ ವಿರುದ್ಧ ಒಂದು ತನಿಖೆ ಆಗ್ಲಿ ಕೂಡ ನಡೆದಿಲ್ಲ ಅಂತಾನೆ ಹೇಳ್ಬೋದು. ಏನು ಹಿಂದೆ ಇದ್ದಂತ ಅಬ್ದುಲ್ ರಶೀದ್ ಅಧಿಕಾರಿ ಏನಿದ್ದಾರೆ ಈತನ ವಿರುದ್ಧ ಈಗ ಸದ್ಯ ಆರೋಪ ಕೇಳಿ ಬರ್ತಕ್ಕಂಥದ್ದು. ಈಗಾಗಲೇ ಪ್ರಶಾಂತ್ ಬುರ್ಗೆ ಅವರು ಆರೋಪ ಮಾಡತಕ್ಕಂಥದ್ದು ಸಾಕಷ್ಟು ಹಣವನ್ನ ಇಲ್ಲಿ ಲೋಪ ಮಾಡಿದ್ದಾರೆ. ಏನಂತಂದ್ರೆ ಏನು ಔಟ್ಸೋರ್ಸ್ ಆಗಿ ಏನ್ ಕೆಲಸ ಮಾಡ್ತಾ ಇದ್ದಾರೆ, ಆತನ ಅಕೌಂಟಿಗೆ ದುಡ್ಡು ಹಾಕಿ ದುಡ್ಡು ತಕ್ಕೊಂಡು ಏನು ಸರ್ಕಾರದ ಹಣವನ್ನ ಲೋಪವನ್ನು ಮಾಡಿದ್ದಾರೆ. ಅಲ್ಲದೆ ಶಾಲೆಗಳಿಗೆ ಏನೋ ಸಾಮಗ್ರಿಗೆ ಖರೀದಿ ಮಾಡಬೇಕಿತ್ತು, ಆ ಖರೀದಿ ವಿಚಾರದಲ್ಲಿ ಏನಂತಂದ್ರೆ ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡಿ ದುಪ್ಪಟ್ಟು ಹಣವನ್ನ ಸರ್ಕಾರಕ್ಕೆ ನಷ್ಟವನ್ನ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಈಗಾಗಲೇ ದೂರು ಸಲ್ಲಿಕೆ ಆದ್ರೂ ಕೂಡ ಯಾವುದೇ ರೀತಿ ತನಿಖೆ ಆಗ್ಲಿ ಸಿಇಒ ಕೂಡ ಮಾಡ್ತಾ ಇಲ್ಲ. ಕಾಟಾಚಾರಕ್ಕೆ ಒಂದು ಲೆಟರ್ ಅನ್ನ ಹಾಕಿ ಸಮಜಾಯಿಸಿ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ ಆತ ಅಧಿಕಾರಿಯಲ್ಲಿ ಅಲ್ಪಸಂಖ್ಯಾತರ ನಿಗಮಕ್ಕೆ ಈಗಾಗಲೇ ಮ್ಯಾನೇಜರ್ ಆಗಿ ಕೂಡ ಕೆಲಸವನ್ನ ಮಾಡ್ತಾ ಇರೋದಂಥದ್ದು. ಎಲ್ಲೇ ಒಂದು ಕಡೆ ಅಧಿಕಾರಿಯನ್ನ ಬಚಾವ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ನಿಟ್ಟಿನಲ್ಲಿ ಸಾಕಷ್ಟು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು ರಮ್ಯಾ.
ನೋಡಿ, ಸಿಇಒ ರಾಹುಲ್ ಶಿಂಧೆ ಅವರಿಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ, ಆದ್ರೂ ಕೂಡ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಕ್ರಮ ತೆಗೆದುಕೊಳ್ಳದೆ ಇರೋದಕ್ಕೆ ಕಾರಣ ಏನಾದ್ರೂ ಇರ್ಬೇಕಲ್ವಾ? ಇವರು ಕೂಡ ಶಾಮೀಲಾಗಿದ್ದಾರಾ ಹೇಗೆ ಅಂತ? ಎಸ್ ರಮ್ಯ, ಏನಂತಂದ್ರೆ ದೂರು ಕೊಟ್ಟಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲ್ಲ. ಪ್ರಶಾಂತ್ ಬುರ್ಗೆ ಅವರು ಏನು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಅವರಿಗೆ ಒಂದು ಲೆಟರ್ನ ಹಾಕ್ತಾರೆ. ಈ ತರ ನಾನು ಒಂದು ದೂರನ್ನು ಸಲ್ಲಿಸಿದ್ರು ಕೂಡ ತನಿಖೆಯನ್ನ ಮಾಡ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಮನವಿಯನ್ನ ಮಾಡ್ಕೋತಾರೆ. ನಂತರ ಕಾರ್ಯದರ್ಶಿ ಅವರು ಸಿಇಒ ಅವರಿಗೆ ಒಂದು ಲೆಟರ್ನ ಬರೀತಾರೆ. ತಕ್ಷಣ ಯಾರು ಈ ಇದು ಭಾಗಿಯಾಗಿದ್ದಾರೆ ಆ ಅಧಿಕಾರಿ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅಂತ ಏನು ಒಂದು ಲಿಖಿತವಾಗಿ ಒಂದು ಮೌಖಿಕವಾಗಿ ಮತ್ತು ಲಿಖಿತವಾಗಿ ಹೇಳಿದ್ರು ಕೂಡ ಆ ನಂತರ ಸಿಇಒ ಅವರು ಒಂದು ಅಲ್ಪಸಂಖ್ಯಾತರ ಈಗಿರುವಂತಹ ಅಧಿಕಾರಿಗೆ ಒಂದು ಏನು ತನಿಖೆಯನ್ನು ನಡೆಸಿ ವರದಿಯನ್ನ ಕೊಡಿ ಅಂತ ಒಂದು ನಾಮಕಾವಸ್ತು ಒಂದು ಲೆಟರ್ನ ಹಾಕ್ತಾರೆ. ಆ ಸಂದರ್ಭದಲ್ಲಿ ಈಗಿದ್ದಂತ ಅಧಿಕಾರಿ ಅಂದ್ರೆ ನಾಮಕಾವಸ್ತುವಾಗಿ ಇದರಲ್ಲಿ ಯಾವುದೇ ಲೋಪದೋಷ ಇಲ್ಲ, ಈಗಾಗಲೇ ಯಾರು ಏನು ದೂರನ್ನ ನೀಡಿದ್ರು ಇಲಾಖೆಗೆ ಬಂದು ಆರೋಪವನ್ನ ಮಾಡಿದ್ರು ಪ್ರಶಾಂತ್ ಬುರ್ಗೆ ಅವರು ಎಲ್ಲಾ ದಾಖಲಾತಿಗಳು ಸರಿ ಇದಾವೆ ಅನ್ನೋ ನಿಟ್ಟಿನಲ್ಲಿ ನಮಗೆ ಬಂದು ಹೇಳಿ ಹೋಗಿದ್ದಾರೆ ಅಂತ ಹೇಳಿ ಲೆಟರ್ನ ವಾಪಸ್ ಕಳಿಸ್ತಾರೆ. ರಾಜೇಶ್, ಅಬ್ದುಲ್ ರಶೀದ್ ಅವರನ್ನ ಪ್ರಶ್ನೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ಲಿಲ್ವಾ? ಏನ್ ಹೇಳ್ತಾರೆ, ಅವ್ರ ವರ್ಷನ್ ಏನಂತ? ಈ ಬಗ್ಗೆ ನಾವು 2-3 ಬಾರಿ ಅವರನ್ನ ಕರೆ ಮಾಡಿದಂತ ಸಂದರ್ಭದಲ್ಲಿ ಅವರು ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟರು. ಒಮ್ಮೆ ನಾನು ಬೇರೆ ಊರಲ್ಲಿ ಇದ್ದೀನಿ. ಓಕೆ ರಾಜೇಶ್, ಹಾಗೆ ಸಂಪರ್ಕದಲ್ಲಿರಿ. ದೂರುದಾರರಾಗಿರುವಂತಹ ಪ್ರಶಾಂತ್ ಬುರ್ಗೆ ಅವರು ನಮ್ಮ ಜೊತೆ ಫೋನು ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಕೂಡ ಮಾತನಾಡಿಸೋಣ. ಸರ್ ನಮಸ್ತೆ, ರಮ್ಯಾ ಮಾತನಾಡ್ತಾ ಇದ್ದೀನಿ, ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಕೇಳಿಸ್ತಾ ಇದೆ ಮೇಡಮ್, ನಮಸ್ಕಾರ. ಸರ್, ಈಗ ನೀವು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಅಧಿಕಾರ ದುರ್ಬಳಕೆಯಾಗಿದೆ ಅಂತ ಹೇಳಿ ಗಂಭೀರ ಆರೋಪ ಮಾಡ್ತಾ ಇದ್ದೀರಿ. ಅಬ್ದುಲ್ ರಶೀದ್ ಅವರು ಹಣ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿದ್ದೀರಾ? ದೂರು ಕೊಟ್ಟಿದ್ರು ಯಾಕೆ ಕ್ರಮವನ್ನ ತೆಗೆದುಕೊಳ್ತಾ ಇಲ್ವಂತೆ ಅಂತ? ಮೇಡಮ್, ನಾನು ಹೋದ ವರ್ಷ 2024 ಮಾರ್ಚ್ ತಿಂಗಳಿನಲ್ಲಿ ಸಿಇಒ ಇವರಿಗೆ ರಾಹುಲ್ ಶಿಂದೆ ಅವರಿಗೆ ಜಿಲ್ಲಾ ಪಂಚಾಯತಿ ಇವರಿಗೆ ದೂರು ಕೊಟ್ಟಿದ್ದೆ ಮೇಡಮ್. ಸಾಕ್ಷ್ಯಾಧಾರಗಳೊಂದಿಗೆ ದೂರು ಕೊಟ್ಟು 14 ತಿಂಗಳಾದ್ರೂ ಕೂಡ ಇಲ್ಲಿವರೆಗೆ ಕೂಡ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಂಡಿಲ್ಲ ಮೇಡಮ್. ಅಷ್ಟೇ ಅಲ್ಲದೆ ಇವರು ಕಾನೂನು ಕ್ರಮ ಕೈಗೊಳ್ಳೋದು, ಇವರು ತಪ್ಪಿತಸ್ಥರನ್ನ ರಕ್ಷಣೆ ಮಾಡೋದು ನನಗೆ ಕಂಡು ಬಂದ ಮೇಲೆ ನಮ್ಮ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದಂತಹ ವಿಪುಲ್ ಬನ್ಸಾಲ್ ಸರ್ಗೂ ಕೂಡ ನಾನು ಸಾಕ್ಷ್ಯಾಧಾರಗಳೊಂದಿಗೆ ದೂರು ಕೊಟ್ಟಿದ್ದೇನೆ ಮೇಡಮ್. ಆದ್ರೆ ಅವರು ಕೂಡ ಏನ್ ಮಾಡಿದ್ದಾರೆ, ಮಾರ್ಚ್ ತಿಂಗಳಿನಲ್ಲಿ ಒಂದು ಲೆಟರ್ ಬರೆದಿದ್ದಾರೆ ಜಡ್ಪಿ ಸಿಇಒ ಅವರಿಗೆ. ಇಷ್ಟೆಲ್ಲ ಬಂದ್ರು ಕೂಡ ಇವರು ತಪ್ಪಿತಸ್ಥರನ್ನ ರಕ್ಷಣೆ ಮಾಡ್ಲಿಕ್ಕೆ ಇದ್ದಾರೆ. ಇವರು ದೂರುದಾರರ ಪರವಾಗಿ ಯಾರು ನೋಡಿ ಸರ್ಕಾರದ ಮತ್ತು ಸಾರ್ವಜನಿಕ ಹಿತದೃಷ್ಟಿಯ ಹಿನ್ನೆಲೆಯಲ್ಲಿ ದೂರು ಕೊಟ್ಟಿರ್ತಾರೋ ಅಂಥವ್ರ ಪರವಾಗಿ ಇವರು ಕೆಲಸ ಮಾಡ್ಬೇಕು. ಅದನ್ನು ಬಿಟ್ಟು ಭ್ರಷ್ಟಾಚಾರ ಮಾಡಿ ಸರ್ಕಾರದ ಹಣವನ್ನ, ಲಕ್ಷಾಂತರ ರೂಪಾಯಿ ಹಣವನ್ನ ಏನು ಕೊಳ್ಳೆ ಹೊಡೆದಿರ್ತಾರಲ್ಲ ಅಂಥವ್ರ ಪರವಾಗಿ ಇವರು ಕೆಲಸ ಮಾಡ್ತಾರಲ್ಲ, ಇಂಥವ್ರು ನಮ್ಮ ಜಿಲ್ಲೆಗೆ ಇವರು ಬೇಕಾ ಮೇಡಮ್? ಎಷ್ಟು ಹಣ ದುರ್ಬಳಕೆ ಮಾಡ್ಕೊಂಡಿರಬಹುದು? ಯಾವ್ದಕ್ಕೆಲ್ಲ ಹಣ ದುರ್ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಅಬ್ದುಲ್ ರಶೀದ್ ಅವರು ಅಂತ? ಮೇಡಮ್ ನೋಡಿ, 2022-23 ಸಾಲಿನಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ 14 ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿದ್ದಾವೆ ಮೇಡಮ್. ಆ 14 ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಖರೀದಿಗೆ ಅಂತಂದು ಸುಮಾರು ಒಂದು 30 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಮೇಡಮ್. ಆ 30 ಲಕ್ಷ ಅನುದಾನ ಬಿಡುಗಡೆ ಆದ್ರಲ್ಲಿ ಏನಂತಂದ್ರೆ ಪೂರ್ತಿ ಹಣ ಏನಂತಂದ್ರೆ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಮೇಡಮ್. ಅಂದ್ರೆ ಅಲ್ಲಿ ಯಾವುದೇ ಪರಿಕರಗಳನ್ನ ಖರೀದಿ ಮಾಡಿದೀವಿ ಅಂತ ಮೇಲ್ನೋಟಕ್ಕೆ ಏನಂತಂದ್ರೆ ಈ ಕೊಟ್ಟಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಮೇಡಮ್, ಏನಂತಂದ್ರೆ ಆ ಜಿಲ್ಲಾ ಕಚೇರಿಯಲ್ಲಿ ಜಾಫರ್ ಅಂತ ಒಬ್ರು ಹೊರಗುತ್ತಿಗೆ ನೌಕರರಿದ್ರು. ಅವ್ರ ಹೆಸರಿಗೆ ಏನಂತಂದ್ರೆ GST ನಂಬರ್ ಅನ್ನ ತಗೊಂಡು ಅವ್ರ ಕಡೆಯಿಂದ ನಾವು ಖರೀದಿ ಮಾಡಿದೀವಂತ ತೋರಿಸಿ ಏನಂತಂದ್ರೆ ಈ ರೀತಿ ಭ್ರಷ್ಟಾಚಾರ ಮಾಡಿದ್ದಾರೆ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಈ ಜಡ್ಪಿ ಸಿಇಒ ಆದಂತ ರಾಹುಲ್ ಶಿಂದೆ ಅವರು 14 ತಿಂಗಳಾಯ್ತು ಮೇಡಮ್, ನಾವು ಸಾಕ್ಷ್ಯಾಧಾರಗಳೊಂದಿಗೆ ದೂರು ಕೊಟ್ಟರು ಕೂಡ ಒಬ್ಬ ತಪ್ಪಿತಸ್ಥ ನೌಕರನ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೆ ಅವರು ಹಿಂದೆ ಮುಂದೆ ನೋಡ್ತಾ ಇದಾರಲ್ಲ, ಇದು ಬಹಳ ಮೇಡಮ್ ವಿಷಾದನೀಯ ಸಂಗತಿ. ಆಮೇಲೆ ಅಷ್ಟೇ ಅಲ್ಲ, ಆ ಜಡ್ಪಿ ಸಿಇಒ ಅಷ್ಟೇ ಅಲ್ಲ, ಅವರ ಕಚೇರಿಯಲ್ಲಿ ಆಡಳಿತ ಶಾಖೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಅಧಿಕಾರಿ ಮತ್ತು ಸಿಬ್ಬಂದಿಗಳಿದ್ದಾರೆ. ಅವ್ರು ಎಲ್ಲರೂ ಕೂಡ ಮೇಡಮ್ ಯಾವುದೇ ಒಂದು ದೂರು ಕೊಟ್ಟರು ಕೂಡ ಈ ಯಾರು ಭ್ರಷ್ಟಾಚಾರ ಮಾಡಿದಾರೋ ಅಂಥವ್ರ ವಿರುದ್ಧ ಹೆಂಗ್ ನಾವು ಕ್ರಮ ತಗೊಳ್ಬೇಕು ಅನ್ನೋದಕ್ಕಿಂತ ಕೂಡ ಅವ್ರನ್ನ ಹೆಂಗ್ ರಕ್ಷಣೆ ಮಾಡ್ಬೇಕು ಅದಕ್ಕಾಗಿ ಇವರು ಪ್ರಯತ್ನ ಮಾಡ್ತಾ ಇರ್ತಾರೆ ಮೇಡಮ್.
ಈಗ ಸಿಇಒ ರಾಹುಲ್ ಶಿಂದೆ ಏನು ಹೇಳ್ತಾರೆ ಸರ್? ನೀವು ದೂರು ಕೊಟ್ಟಿದ್ದೀರಿ, ಇನ್ನೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ. ನೀವು ಪ್ರಶ್ನೆ ಮಾಡಿದಾಗ ಏನು ಹೇಳ್ತಾರೆ? ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದಕ್ಕೆ ಅವ್ರ ಹತ್ರ ರೀಸನ್ ಏನಾದರೂ ಇದೆಯಂತ, ಅಥವಾ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಾ ಹೇಗೆ ಅಂತ? ನೋಡಿ ಮೇಡಮ್, ಇವರು ವೈಖರಿ ಹೇಗೆ ಹೇಳ, ಈಗ ನೋಡಿ ZP CEO ಅಂತಂದ್ರೆ ಇವರು IAS ಲೆವೆಲ್ ಆಫೀಸರ್. ಈಗ ನೋಡಿ, ನಾವು ದೂರುದಾರರು ಒಬ್ಬ ಸಾಮಾನ್ಯ ಮನುಷ್ಯರು, ನಮಗೆ ಇರುವಷ್ಟು ನಾಲೆಜ್ ಕೂಡ ಇವ್ರಿಗೆ ಇಲ್ಲಲ್ಲ ಅಂತ ಅನಿಸುತ್ತೆ. ಅಥವಾ ಇದೇ ಇವರು ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡ್ತಾ ಇದಾರ ಅಂತ. ಯಾಕಂದ್ರೆ ಈಗ ನೋಡಿ, ಯಾವುದೇ ಒಬ್ಬ ಅಧಿಕಾರಿ, ಜಿಲ್ಲಾ ಮಟ್ಟದ ಅಧಿಕಾರಿ ಇರಬಹುದು ಅಥವಾ ತಾಲೂಕಾ ಮಟ್ಟದ ಅಧಿಕಾರಿ ಇರಬಹುದು, ಇಂಥವರು ಈ ಒಂದು ಯೋಜನೆಯಲ್ಲಿ ಸರ್ಕಾರದ ಒಂದು ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ದೂರು ಕೊಟ್ಟಾಗ ಒಂದು ತಮ್ಮ ಹಂತದಲ್ಲಿ ಒಂದು ತನಿಖಾ ತಂಡವನ್ನ ರಚನೆ ಮಾಡಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು ತನಿಖೆಯನ್ನ ಮಾಡಿ ನೀವು ವರದಿಯನ್ನು ಕೊಡಿ ಅಂತ ಆದೇಶ ಮಾಡುವುದನ್ನು ಬಿಟ್ಟು, ಯಾರ ವಿರುದ್ಧ ನಾವು ದೂರು ಕೊಟ್ಟಿರ್ತೀವಲ್ಲ ಅದೇ ಅಧಿಕಾರಿಗೆ ಇವರು ಪತ್ರ ಬರೀತಾರೆ. ಈ ರೀತಿ ಅರ್ಜಿದಾರರು ಅಥವಾ ದೂರುದಾರರು ನಿಮ್ಮ ವಿರುದ್ಧ ದೂರು ಕೊಟ್ಟಿದ್ದಾರೆ, ಸದರಿ ಪ್ರಕರಣಕ್ಕೆ ಸಂಬಂಧಿಸಿ ಅರ್ಜಿದಾರರಿಗೆ ಹಿಂಬರಹ ನೀಡಲು ಸೂಚಿಸಿದೆ ಅಂತ. ಈಗ ನೋಡಿ ಮೇಡಮ್, ಆಯ್ತು ಪ್ರಶಾಂತ್ ಬುರ್ಗೆ ಅವರೇ, ಕಾದ್ ನೋಡೋಣ. ನಾವು ಕೂಡ ಸಿಇಒ ರಾಹುಲ್ ಶಿಂದೆಗೆ ಕರೆ ಕೂಡ ಮಾಡಿದ್ವಿ, ಆದ್ರೆ ಅವರು ಕರೆಯನ್ನ ಸ್ವೀಕರಿಸ್ತಾ ಇಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರ ಮಾಡಿದೆ. ಇದಾದ್ಮೇಲೆ ಕ್ರಮವನ್ನ ಕೈಗೊಳ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡೋಣ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.